ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಚಳಿಗಾಲದಲ್ಲಿ ಹೆಚ್ಚಾಗಿ ಕಾಡುವ ಹೃದಯ ಸಮಸ್ಯೆಗಳಿಗೆ ಯಾವುದು ಉತ್ತಮ ಪರಿಹಾರವಾಗಿದೆ? ಆಪ್ಷನ್ಸ್ ಎ ಬೆಲ್ಲ, ಬಿ ಇಂಗು, ಸಿ ಎಳ್ಳು, ಡಿ ಮೊಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಸಿ ಎಳ್ಳು. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ದೇಹವನ್ನು ಬೆಚ್ಚಗಿಟ್ಟುಕೊಳ್ಳಲು ಎಳ್ಳನ್ನು ಸೇವನೆ ಮಾಡಿ ಎನ್ನಲಾಗುತ್ತದೆ. ಅಷ್ಟೇ ಅಲ್ಲ, ಇದನ್ನು ಪ್ರತಿನಿತ್ಯ ತಪ್ಪದೆ ತಿನ್ನುವುದರಿಂದ ಅಥವಾ ಇನ್ನಿತರ ಆಹಾರಗಳಲ್ಲಿ ಬೆರೆಸಿ ಸೇವನೆ ಮಾಡುವುದರಿಂದ ಕೊಲೆಸ್ಟ್ರಾಲ್ ಮಾತ್ರವಲ್ಲದೆ ಟ್ರೈಗ್ಲಿಸರೈಡ್ಗಳನ್ನು ಸಹ ನಿಯಂತ್ರಣದಲ್ಲಿಡಬಹುದು. ಪರಿಣಾಮವಾಗಿ ಇದು ಹೃದಯ ಸಂಬಂಧಿ ಕಾಯಿಲೆಗಳಿಂದ ರಕ್ಷಣೆ ನೀಡುತ್ತದೆ. ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು, ಸ್ನಾಯುಗಳನ್ನು ಬಲಪಡಿಸಲು ಮತ್ತು ಹಾರ್ಮೋನ್ಗಳನ್ನು ಸಕ್ರಿಯವಾಗಿಡಲು ಸಹಕಾರಿಯಾಗಿದೆ. ಎರಡನೇ ಪ್ರಶ್ನೆ, ರಾತ್ರಿ ಮಲಗುವ ಮುನ್ನ ಒಂದು ಲವಂಗ ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಉತ್ತಮ ನಿದ್ದೆ, ಬಿ ಶೀತ ನಿವಾರಣೆ, ಸಿ ದೇಹ ನಿರ್ವಿಷ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ರಾತ್ರಿ ಮಲಗುವ ಮೊದಲು ಲವಂಗದ ಸೇವನೆ ಉಸಿರಾಟ ಸಂಬಂಧಿ ಸಮಸ್ಯೆಯಿಂದ ಮುಕ್ತಿ ನೀಡುತ್ತದೆ. ಜೊತೆಗೆ ಬಾಯಿಯ ಆರೋಗ್ಯಕ್ಕೂ ಕೂಡ ಪ್ರಯೋಜನಕಾರಿಯಾಗಿದೆ. ಲವಂಗವು ಮನಸ್ಸನ್ನು ಶಾಂತಗೊಳಿಸುವ ನೈಸರ್ಗಿಕ ಪದಾರ್ಥಗಳನ್ನು ಹೊಂದಿರುತ್ತದೆ. ಅವುಗಳನ್ನು ತಿನ್ನುವುದರಿಂದ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಒಳ್ಳೆಯ ನಿದ್ರೆ ಬರುವುದಕ್ಕೂ ಕೂಡ ಸಹಕಾರಿಯಾಗಿದೆ. ಲವಂಗದ ಔಷಧೀಯ ಗುಣಗಳು ದೇಹದಿಂದ ವಿಷವನ್ನು ಸುಲಭವಾಗಿ ತೆಗೆದುಹಾಕಲು ಸಹಕಾರಿ. ಜೊತೆಗೆ ಶೀತ ಮತ್ತು ಕೆಮ್ಮಿನಂತಹ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ಪರಿಹಾರ ನೀಡುತ್ತದೆ. ಇನ್ನು ಇವುಗಳಲ್ಲಿರುವ ಉಷ್ಣತೆ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳು ಗಂಟಲು ನೋವು, ಕೆಮ್ಮು, ಶೀತ ಮತ್ತು ಕಫದಂತಹ ಸಮಸ್ಯೆಗಳನ್ನು ತ್ವರಿತವಾಗಿ ನಿವಾರಿಸುತ್ತದೆ. ಮೂರನೇ ಪ್ರಶ್ನೆ, ಭಾರತದ ಕರೆನ್ಸಿಯನ್ನು ರೂಪಾಯಿ ಎಂದು ಕರೆಯಲು ಕಾರಣವೇನು? ಆಪ್ಷನ್ಸ್ ಎ ಸಂಸ್ಕೃತ ಪದ, ಬಿ ಮೊಘಲ ಚಕ್ರವರ್ತಿ, ಸಿ ಬೆಳ್ಳಿ ನಾಣ್ಯ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಭಾರತದ ಕರೆನ್ಸಿಯನ್ನು ರೂಪಾಯಿ ಎಂದು ಕರೆಯಲು ಕಾರಣ, ಈ ಪದವು ಸಂಸ್ಕೃತದ ರೂಪ್ಯ ಎಂಬ ಪದದಿಂದ ಬಂದಿದೆ. ರೂಪ್ಯ ಎಂದರೆ ಟಂಕಿಸಿದ ಬೆಳ್ಳಿ ಅಥವಾ ಬೆಳ್ಳಿ ನಾಣ್ಯ ಎಂದರ್ಥ. ಹಾಗಾಗಿ ರೂಪಾಯಿ ಎಂದರೆ ಸುಂದರವಾದ ರೂಪವುಳ್ಳ ನಾಣ್ಯ ಎಂದು ಸೂಚಿಸುತ್ತದೆ. ಈ ಪದವನ್ನು ಮೊದಲು ಶೇರ್ ಶಾ ಸೂರಿ ಎಂಬ ಮೊಘಲ್ ಚಕ್ರವರ್ತಿಯು 1540ರಿಂದ 1545ರ ನಡುವೆ ಬೆಳ್ಳಿ ನಾಣ್ಯಕ್ಕೆ ರೂಪಿಯಾ ಎಂದು ಹೆಸರಿಸಿದ ನಂತರ ಪ್ರಚಲಿತವಾಯಿತು. ನಾಲ್ಕನೇ ಪ್ರಶ್ನೆ, ಯಾವುದರ ಅತಿಯಾದ ಸೇವನೆಯಿಂದ ಕಬ್ಬಿಣದ ಕೊರತೆ ಉಂಟಾಗುತ್ತದೆ? ಆಪ್ಷನ್ಸ್ ಎ ಉಪ್ಪು, ಬಿ ಎಣ್ಣೆ, ಸಿ ಅರಿಶಿನ, ಡಿ ಖಾರದ ಪುಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ಅರಿಶಿನ. ಅರಿಶಿನವು ದೇಹದಲ್ಲಿ ಕಬ್ಬಿಣದ ಹೀರಿಕೊಳ್ಳುವಿಕೆಯನ್ನು ಕಡಿಮೆ ಮಾಡುತ್ತದೆ. ಇದರರ್ಥ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಅರಿಶಿನವನ್ನು ಸೇವಿಸಿದರೆ ಆಹಾರದಲ್ಲಿರುವ ಕಬ್ಬಿಣವು ದೇಹದಿಂದ ಸರಿಯಾಗಿ ಹೀರಲ್ಪಡುವುದಿಲ್ಲ. ಇದು ರಕ್ತಹೀನತೆಗೆ ಕಾರಣವಾಗಬಹುದು. ಆದ್ದರಿಂದ ಅರಿಶಿನದ ಅತಿಯಾದ ಸೇವನೆಯು ಈಗಾಗಲೇ ಕಬ್ಬಿಣದ ಕೊರತೆ ಅಥವಾ ರಕ್ತಹೀನತೆಯಿಂದ ಬಳಲುತ್ತಿರುವ ಜನರಿಗೆ ಹಾನಿಕಾರಕವಾಗಬಹುದು. ಇದು ಯಕೃತ್ತಿನ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮಗಳನ್ನು ಬೀರುತ್ತದೆ. ಆಮ್ಲೀಯತೆ, ನೋವು, ಅನಿಲ ಮತ್ತು ಎದೆಯುರಿ ಮುಂತಾದ ಹೊಟ್ಟೆಯ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಐದನೇ ಪ್ರಶ್ನೆ, 30 ದಿನಗಳ ಕಾಲ ಮಾಂಸಾಹಾರವನ್ನು ಸೇವಿಸದಿದ್ದರೆ ಯಾವ ಸಮಸ್ಯೆಗೆ ಮುಕ್ತಿ ಸಿಗುತ್ತದೆ? ಆಪ್ಷನ್ಸ್ ಎ ಬೊಜ್ಜು, ಬಿ ಮಲಬದ್ಧತೆ, ಸಿ ಹೃದಯಾಘಾತ, ಡಿ ಫ್ಯಾಟಿ ಲಿವರ್. ಸರಿಯಾದ ಉತ್ತರ ಆಪ್ಷನ್ ಬಿ ಮಲಬದ್ಧತೆ. ಮಾಂಸವನ್ನು 1 ತಿಂಗಳ ಕಾಲ ತ್ಯಜಿಸುವ ಮೂಲಕ ನಿಮ್ಮ ಕರುಳಿನ ಆರೋಗ್ಯವು ಸುಧಾರಿಸಿಕೊಳ್ಳಬಹುದು. ಇವುಗಳ ಬದಲು ಧಾನ್ಯಗಳ ಸೇವನೆ ಮಾಡಬಹುದು. ಇದರಿಂದ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಮಾಂಸವನ್ನು ಕಡಿಮೆ ಮಾಡಿ ಧಾನ್ಯ, ತರಕಾರಿ ಮತ್ತು ದ್ವಿದಳ ಧಾನ್ಯಗಳಂತಹ ಹೆಚ್ಚಿನ ಸಸ್ಯ ಆಧಾರಿತ ಆಹಾರಗಳ ಸೇವನೆ ಮಾಡುವುದರಿಂದ ಮಲಬದ್ಧತೆ ಸಮಸ್ಯೆಗೆ ಮುಕ್ತಿ ಸಿಗುತ್ತದೆ. ಆರನೇ ಪ್ರಶ್ನೆ, ಅರಳಿ ಮರ ಬಾಡದಿರಲು ಪ್ರಮುಖ ಕಾರಣವೇನು? ಆಪ್ಷನ್ಸ್ ಎ ತ್ರಿಮೂರ್ತಿಗಳು, ಬಿ ವಾತಾವರಣ, ಸಿ ವರ, ಡಿ ಆಮ್ಲಜನಕ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ.
ವನವಾಸದ ಸಮಯದಲ್ಲಿ ಗಯಾ ಕ್ಷೇತ್ರದಲ್ಲಿ ಸೀತಾದೇವಿ ಅರಳಿ ಮರವನ್ನು ಸಾಕ್ಷಿಯಾಗಿ ಕರೆದಾಗ ಅದು ಸತ್ಯ ನುಡಿದ ಕಾರಣ ಸೀತಾದೇವಿಯು ಕಲಿಯುಗದಲ್ಲಿ ಎಂದಿಗೂ ಬಾಡದಿರು ಎಂದು ವರ ನೀಡಿದಳು. ಹಾಗೆಯೇ ವೈಜ್ಞಾನಿಕ ಕಾರಣದಿಂದ ನೋಡುವುದಾದರೆ ಎಲ್ಲಾ ಮರಗಳು ಹಗಲಿನಲ್ಲಿ ಇಂಗಾಲದ ಡೈಆಕ್ಸೈಡ್ ತೆಗೆದುಕೊಂಡು ರಾತ್ರಿ ಇಂಗಾಲದ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡುತ್ತವೆ. ಆದರೆ ಅರಳಿ ಮರವು 24 ಗಂಟೆಗಳ ಕಾಲ ನಿರಂತರವಾಗಿ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತವೆ. ಇದರಿಂದ ಅದು ಶುದ್ಧ ಗಾಳಿಯನ್ನು ನೀಡುತ್ತದೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದೆಂದು ನಂಬಲಾಗಿದೆ. 7ನೇ ಪ್ರಶ್ನೆ, ಫಾಸ್ಟ್ ಫುಡ್ ಯಾರ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತದೆ? ಆಪ್ಷನ್ಸ್ ಎ ಬೊಜ್ಜು ಹೊಂದಿರುವವರು, ಬಿ ಇನ್ಸುಲಿನ್ ಪ್ರತಿರೋಧ, ಸಿ ಕಿಬ್ಬೊಟ್ಟೆಯ ಬೊಜ್ಜು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಫಾಸ್ಟ್ ಫುಡ್ ಎಲ್ಲ ಜನರ ಮೇಲೆ ಸಮಾನ ರೀತಿಯಲ್ಲಿ ಪರಿಣಾಮ ಬೀರುವುದಿಲ್ಲ. ಬೊಜ್ಜು ಹೊಂದಿರುವವರು, ಇನ್ಸುಲಿನ್ ಪ್ರತಿರೋಧ ಮತ್ತು ಲಿಪಿಡ್ಗಳ ಸಮಸ್ಯೆಗಳ ಕುಟುಂಬದ ಇತಿಹಾಸ ಹೊಂದಿರುವವರು ಟ್ರೈಗ್ಲಿಸರೈಡ್ಗಳಲ್ಲಿ ದೀರ್ಘಕಾಲದ ಹೆಚ್ಚಳವನ್ನು ಹೊಂದುವ ಸಾಧ್ಯತೆ ಹೆಚ್ಚು. ಕಿಬ್ಬೊಟ್ಟೆಯ ಬೊಜ್ಜು ಹೊಂದಿರುವ ಮಹಿಳೆಯರು, ಕಡಿಮೆ ಗುಣಮಟ್ಟದ ಆಹಾರ ಸೇವನೆಯನ್ನು ಹೊಂದಿರುವ ಯುವ ವಯಸ್ಕರು ಮತ್ತು ದೈಹಿಕವಾಗಿ ಹೆಚ್ಚು ಸಕ್ರಿಯವಾಗಿಲ್ಲದ ಜನರು ಆಹಾರದ ಕೊಬ್ಬುಗಳಿಗೆ ಪ್ರತಿಕೂಲ ಪ್ರತಿಕ್ರಿಯೆಗೆ ಹೆಚ್ಚು ಒಳಗಾಗುತ್ತಾರೆ. 8ನೇ ಪ್ರಶ್ನೆ, ಹೆಚ್ಚಾಗಿ ಟೀ ಕಾಫಿ ಕುಡಿಯುವುದರಿಂದ ಯಾವ ಸಮಸ್ಯೆ ಬರುತ್ತದೆ? ಆಪ್ಷನ್ಸ್ ಎ ನಿದ್ರಾಹೀನತೆ, ಬಿ ನಿರ್ಜಲೀಕರಣ, ಸಿ ಅತಿಯಾದ ಹೃದಯ ಬಡಿತ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಚಳಿಗಾಲದಲ್ಲಿ ಅತಿಯಾಗಿ ಟೀ ಕಾಫಿ ಕುಡಿಯುವುದರಿಂದ ನಿದ್ರಾಹೀನತೆ, ನಿರ್ಜಲೀಕರಣ, ಆತಂಕ, ಕಿರಿಕಿರಿ, ಎದೆಯುರಿ, ಅತಿಯಾದ ಹೃದಯ ಬಡಿತ ಮತ್ತು ಅಜೀರ್ಣದಂತಹ ಸಮಸ್ಯೆಗಳು ಉಂಟಾಗಬಹುದು. ಏಕೆಂದರೆ ಕೆಫೆನ್ ದೇಹವನ್ನು ನಿರ್ಜಲೀಕರಣಗೊಳಿಸುತ್ತದೆ ಮತ್ತು ನಿದ್ರೆಯ ಮೇಲೆ ಪರಿಣಾಮ ಬೀರುತ್ತದೆ. ಚಳಿಗಾಲದಲ್ಲಿ ಕಡಿಮೆ ನೀರು ಕುಡಿಯುವುದರಿಂದ ಮತ್ತು ಅತಿಯಾದ ಕಾಫಿ ಅಥವಾ ಟೀ ಕುಡಿಯುವುದರಿಂದ ನಿರ್ಜಲೀಕರಣದ ಅಪಾಯ ಹೆಚ್ಚಾಗುತ್ತದೆ. 9ನೇ ಪ್ರಶ್ನೆ, ಮೊಸರು ತಿನ್ನುವುದರಿಂದ ಯಾವ ಕಾಯಿಲೆಯನ್ನು ಬರದಂತೆ ತಡೆಯುತ್ತದೆ? ಆಪ್ಷನ್ಸ್ ಎ ಕರುಳು ಕ್ಯಾನ್ಸರ್, ಬಿ ಫ್ಯಾಟಿ ಲಿವರ್, ಸಿ ಕಿಡ್ನಿ ಸ್ಟೋನ್, ಡಿ ಬಿಪಿ. ಸರಿಯಾದ ಉತ್ತರ ಆಪ್ಷನ್ ಎ ಕರುಳು ಕ್ಯಾನ್ಸರ್. ಮೊಸರಿನಲ್ಲಿರುವ ಪ್ರೋಬಯಾಟಿಕ್ಗಳು ಕರುಳಿನ ಆರೋಗ್ಯಕ್ಕೆ ಅತ್ಯಗತ್ಯ. ಈ ಉತ್ತಮ ಬ್ಯಾಕ್ಟೀರಿಯಾಗಳು ಕರುಳಿನಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುತ್ತವೆ. ಇದಲ್ಲದೆ ಅವು ಕರುಳಿನಲ್ಲಿ ಉರಿಯೂತವನ್ನು ಕಡಿಮೆ ಮಾಡುತ್ತವೆ. ಇದು ಕ್ಯಾನ್ಸರ್ಗೆ ಪ್ರಮುಖ ಕಾರಣವಾಗಬಹುದು. ಮೊಸರು ತಿನ್ನುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮತ್ತು ಮಲಬದ್ಧತೆಯಂತಹ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಅಲ್ಲದೆ ಜೀರ್ಣಕ್ರಿಯೆಯಲ್ಲಿ ಕಂಡುಬರುವ ಬೇಡದ ತ್ಯಾಜ್ಯವನ್ನು ಮಲದ ರೂಪದಲ್ಲಿ ಹೊರಹಾಕುತ್ತದೆ. ಇದರಿಂದ ಕರುಳಿನ ಭಾಗದಲ್ಲಿ ಕ್ಯಾನ್ಸರ್ ಕೋಶಗಳು ರೂಪುಗೊಳ್ಳುವ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಕೋಲನ್ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಲು ದೇಹದ ರೋಗನಿರೋಧಕ ಶಕ್ತಿಯನ್ನು ಬಲಪಡಿಸುವುದು ಅತ್ಯಗತ್ಯ. ಮೊಸರಿನಲ್ಲಿರುವ ಪ್ರೋಬಯಾಟಿಕ್ಗಳು ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ರೋಗನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ. ದೇಹವು ಕ್ಯಾನ್ಸರ್ ಕೋಶಗಳನ್ನು ತೊಡೆದುಹಾಕಲು ಅನುವು ಮಾಡಿಕೊಡುತ್ತದೆ. 10ನೇ ಪ್ರಶ್ನೆ, ಭಾರತದ ನದಿಗಳ ರಾಜ ಎಂದು ಯಾವ ಮೀನು ಪ್ರಸಿದ್ಧವಾಗಿದೆ? ಆಪ್ಷನ್ಸ್ ಎ ಮಹಸೀರ್ ಮೀನು, ಬಿ ಕ್ಯಾಟ್ಲಾ, ಸಿ ಮೃಗಲ, ಡಿ ರೋಹು. ಸರಿಯಾದ ಉತ್ತರ ಆಪ್ಷನ್ ಎ ಮಹಸೀರ್ ಮೀನು. ಭಾರತೀಯ ನದಿಗಳಲ್ಲಿ ಮಹಸೀರ್ ಹೊಂದಿರುವ ಅಪ್ರತಿಮ ಶಕ್ತಿ ಮತ್ತು ಸಹಿಷ್ಣುತೆಯಿಂದಾಗಿ ಈ ರಾಜಮನೆತನದ ಬಿರುದನ್ನು ಗಳಿಸಿದೆ. ಇದು ಬಲವಾದ ಪ್ರವಾಹಗಳ ವಿರುದ್ಧ ಈಜಬಹುದು, ಅಡೆತಡೆಗಳನ್ನು ದಾಟಿ ಹಾರಿ ಹೋಗಬಹುದು ಮತ್ತು ಇತರ ಮೀನುಗಳು ಬದುಕಲು ಸಾಧ್ಯವಾಗದ ಕಲ್ಲಿನ ನದಿ ಪಾತ್ರಗಳಲ್ಲಿ ಬದುಕಬಲ್ಲದು. ನದಿಗಳಲ್ಲಿ ಇದರ ಅಪ್ರತಿಮ ಉಪಸ್ಥಿತಿಯು ಇದನ್ನು ಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವದ ಸಂಕೇತವನ್ನಾಗಿ ಮಾಡಿದೆ. 11ನೇ ಪ್ರಶ್ನೆ, ಅತಿ ಹೆಚ್ಚು ದ್ವೀಪಗಳನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ಸ್ ಎ ಭಾರತ, ಬಿ ಸ್ವೀಡನ್, ಸಿ ಫಿನ್ಲ್ಯಾಂಡ್, ಡಿ ಕೆನಡಾ. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ವೀಡನ್. ಭೂಮಿಯ ಮೇಲೆ ಅತಿ ಹೆಚ್ಚು ದ್ವೀಪಗಳನ್ನು ಹೊಂದಿರುವ ದೇಶ ಸ್ವೀಡನ್. ಇದು 2,21,800ಕ್ಕೂ ಹೆಚ್ಚು ದ್ವೀಪಗಳನ್ನು ಹೊಂದಿದೆ. ಇದು ಯಾವುದೇ ಇತರ ರಾಷ್ಟ್ರಗಳಿಗಿಂತ ಹೆಚ್ಚು. ಈ ದ್ವೀಪಗಳು ಸಣ್ಣ ಬಂಡೆಗಳು, ಅರಣ್ಯ ಪ್ರದೇಶಗಳು ಮತ್ತು ಉದ್ದವಾದ ದ್ವೀಪ ಸರಪಳಿಗಳಂತಹ ಹಲವು ರೂಪಗಳಲ್ಲಿ ಬರುತ್ತವೆ. ಈ ದ್ವೀಪಗಳಲ್ಲಿ ಹೆಚ್ಚಿನವು ಖಾಲಿಯಾಗಿವೆ ಮತ್ತು ಅವುಗಳಲ್ಲಿ ಜನರು ವಾಸಿಸುವುದಿಲ್ಲ, ಆದರೆ ಅವು ಸ್ವೀಡನ್ನ ಕರಾವಳಿಗೆ ಹೆಚ್ಚಿನ ಸೌಂದರ್ಯವನ್ನು ನೀಡುತ್ತವೆ.
ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.